Hello everyone, welcome to Najia Forum. ಇವತ್ತು ನಾನು NMMS ಪರೀಕ್ಷೆಯ ಎರಡನೇ ಮೇನ್ ಟಾಪಿಕನ್ನು ತಂದೀನಿ. ಇದರ ಮೇಲೆ ಕೂಡ ಕ್ವಶನ್ಗಳು ಡೆಫಿನೆಟಾಗಿ ಬರ್ತವೆ. NMMS ಪರೀಕ್ಷೆಯಲ್ಲಿ ಇರ್ಬೋದು, ಯಾವುದೇ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇರ್ಬೋದು. ದಟ್ ಈಸ್ ಫಿಗರ್ ಸೀರೀಸ್ ಅಂತ ಕರಿತೀವಿ ನಾವು. ಫಿಗರ್ ಸೀರೀಸು ಕನ್ನಡದಲ್ಲಿ ನಾವು ಹೇಳಬೇಕಾದ್ರೆ ಏನಂತ ಕರಿತೀವಿ, ಇಲ್ಲಿ ಚಿತ್ರ ಸರಣಿ ಅಂತ ಕರಿತೀವಿ. ಚಿತ್ರ ಸರಣಿ, ಹೌದಾ? ಫಿಗರ್ ಸೀರೀಸ್ ಅಥವಾ ಚಿತ್ರ ಸರಣಿ, ಹೌದಾ? ಇದು NMMS ಎಕ್ಸಾಮ್ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇರ್ತದೆ ಇದು, ಹೌದಾ? ಯಾರು ಈ ಪೇರೆಂಟ್ಸ್ ಇದನ್ನು ನೋಡ್ತಾ ಇದ್ದೀರಾ ಅಥವಾ ಯಾರ ರಿಲೇಟಿವ್ಸು ಯಾರು 8th ಇದ್ದರೆ, ಯಾರು NMMS ಎಕ್ಸಾಮನ್ನು ಕಾಂಪೀಟ್ ಮಾಡೋರಿದ್ದರೆ ಅಥವಾ ಯಾರು 7th ಇದ್ದರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡೋರಿದ್ದರೆ ಈ ವಿಡಿಯೋವನ್ನು ಅವರಿಗೆ ಮಕ್ಕಳಿಗೆ ತೋರಿಸಿ ಅಥವಾ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಿಗರ್ ಸೀರೀಸ್ ಅಥವಾ ಚಿತ್ರ ಸರಣಿ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನ್ ಪೇಪರ್ನಲ್ಲಿ ಇದೇ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಅವರು. ಪರಿಚಯ ಇದೆ ನೋಡಿ. ಚಿತ್ರ ಸರಣಿ ಪ್ರಶ್ನೆಗಳಲ್ಲಿ ಚಿತ್ರಗಳ ವಿವಿಧ ಸರಣಿಗಳನ್ನು ಕೊಟ್ಟಿದ್ದು, ಅಂದರೆ ಅದರ ಎಡಭಾಗ, ಬಲಭಾಗ, ಮೇಲಿನ ಭಾಗ, ಕೆಳಗಿನ ಭಾಗಗಳಲ್ಲಿ ಎಲ್ಲ ಚಿತ್ರಗಳನ್ನು ಸರಣಿಯಲ್ಲಿರುವಂತೆ ರಚಿಸುವುದು. ಇದು ಸಂಕೇತಗಳ ರೂಪದಲ್ಲಿ ಇರುತ್ತದೆ. ಈ ರೀತಿ ಇರ್ತದೆ ಅದು ಸಂಕೇತಗಳು. ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು, ಇಂಟು, ಡಿವಿಷನು, ಗ್ರೇಟರ್ ದ್ಯಾನ್, ಲೆಸ್ ದ್ಯಾನ್, ಈಕ್ವಲ್ ಟು, ಎ ಕ್ಯಾಪಿಟಲ್ ಬಿ, ಸ್ಮಾಲ್ ಬಿ, ಸರ್ಕಲ್, ಟ್ರಯಾಂಗಲ್, ಸ್ಕ್ವೇರ್, ಹೌದಾ? ಈ ರೀತಿ ಇರ್ತದೆ. ತ್ರಿಭುಜವನ್ನು ವೃತ್ತವನ್ನಾಗಿ, ಆಯತವನ್ನು ತ್ರಿಭುಜವನ್ನಾಗಿ ಮುಂತಾದವುಗಳನ್ನು ರೀತಿಯಲ್ಲಿ ಪರಿವರ್ತಿತವಾಗಬಹುದು. ಕೋನಗಳ ವಿಷಯಕ್ಕೆ ಬಂದಾಗ 45 ಡಿಗ್ರಿ ಕೋನ ಇದ್ದಿದ್ದು 90 ಡಿಗ್ರಿ, 180 ಡಿಗ್ರಿ, 270 ಡಿಗ್ರಿ, 360 ಡಿಗ್ರಿ ಅನುಸರಿಸುವುದು. ಶೇಡಿಂಗ್ ಮತ್ತು ಅನ್ಶೇಡಿಂಗ್ಗಳನ್ನು ಗಮನಿಸುವುದು. ಚಿತ್ರಗಳು ಚಲಿಸುವ ದಿಕ್ಕು, ಗಡಿಯಾರದ ಮುಳ್ಳಿನ ಚಲಿಸುವ ದಿಕ್ಕು, ವಿರುದ್ಧ ದಿಕ್ಕು ಅರ್ಥೈಸಿಕೊಳ್ಳುವುದು. ಆಕೃತಿಗಳು, ಚಿತ್ರಗಳ ಶ್ರೇಣಿಯನ್ನು ಪೂರ್ಣಗೊಳಿಸುವುದು. 4 ಆಯ್ಕೆಗಳಲ್ಲಿ ಸರಿಯಾದ ಒಂದನ್ನು ಮಾತ್ರ ಆಯ್ಕೆ ಮಾಡಿ ಸರಣಿಯನ್ನು ಪೂರ್ಣಗೊಳಿಸುವುದು. ಈ ರೀತಿ ಅವರು ಇದರ ಇಂಟ್ರೊಡಕ್ಷನ್ ಅಥವಾ ಪರಿಚಯವನ್ನು ಕೊಟ್ಟಿದ್ದಾರೆ, ಹೌದಾ? ಸೊ ಕೊಟ್ಟಿರೋ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ. ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ ಇಲ್ಲಿ, ಹೌದಾ? ಇಲ್ಲಿ ನೋಡಿ, ಈ ರೀತಿ ಪ್ರಶ್ನೆ ಇರ್ತಾಯಿದ್ದು. ಒಂದನೇದು ಇದನ್ನು 4 ನೋಡಿ, ಇಲ್ಲಿ ಏನು ಬರ್ತದೆ ಅಂತ ನೀವು ಗೆಸ್ ಮಾಡಬೇಕು, ಹೌದಾ? ಇಲ್ಲಿ 2 ಇರ್ತಾವ, ಇಲ್ಲಿ 4 ದಿಕ್ಕಿನಲ್ಲಿ ಇದೆ, ಹೌದಾ? ಇಲ್ಲಿ 4 ದಿಕ್ಕಿನ ಮೇಲೆ ಕೆಳಗೆ ಡಬಲ್ ಬಂದಿದೆ. ಸೊ ಇಲ್ಲಿ ಏನಾಗಬೇಕು, 4 ದಿಕ್ಕಿಗೆ ಏನಾಗಿರಬೇಕು, ಇಲ್ಲಿ ಡಬಲ್ ಚಿಹ್ನೆಗಳು ಬಂದಿರಬೇಕು, ಹೌದಾ? ಸೊ ಇಲ್ಲಿ 4 ದಿಕ್ಕಿಗೆ ಬಂದಿರುವಂಥ ಡಬಲ್ ಚಿಹ್ನೆ ಯಾವುದಿಲ್ಲಿ? ಎ ಇದ್ದಿದ್ದು ಸರಿಯಾದ ಉತ್ತರ, ಹೌದಾ? ಇನ್ನು ನಾನು ಹೇಳುವಾಗ ನಿಮಗೆ ಅರ್ಥ ಆದರೂ ಆಗ್ಬೋದು, ಆಗಲಿಕ್ಕಿಲ್ಲ. ಆಗಲಿಲ್ಲಪ್ಪ ಅಂತಂದರೆ ನೀವೇನು ಮಾಡಬೇಕು, ವಿಡಿಯೋವನ್ನು ಪಾಸ್ ಮಾಡಿ ನೀವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಹೌದಾ? ಇದೇ ಬೇಸ್ ಮೇಲೆ ಕ್ವಶನ್ಸ್ ಬರ್ತವೆ, ಹೌದಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನನ್ನು ನೋಡಿ, ಹೌದಾ? ಒಂದು ಕಡೆ ಬ್ಲ್ಯಾಕ್ ಶೇಡಿಂಗ್ ಇದೆ ಒಂದನೇ ಚಿತ್ರದಲ್ಲಿ, ಹೌದಾ? 2ನೇ ಚಿತ್ರದಲ್ಲಿ ಮೇಲ್ಗಡೆ ಶೇಡಿಂಗ್ ಬಂದದ. 3rd ಚಿತ್ರದಲ್ಲಿ ಸೈಡ್ ಬಂದಿದೆ. ಅಂದರೆ 4ನೇ ಚಿತ್ರದಲ್ಲಿ ಶೇಡಿಂಗ್ ಎಲ್ಲಿ ಬರಬೇಕು? ಇದು ಡಿ ಸರಿಯಾದ ಉತ್ತರ, ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ಹೌದಾ? ಸರ್ಕಲ್ 4 ಇದು ಪ್ಲಸ್ ಆಗಿದೆ, ಇದಿದ್ದು ಇಂಟು ಆಯಿತು, ಇಂಟು ಇದ್ದು ಪ್ಲಸ್ ಆಯಿತು. ಆದರೆ ಇಲ್ಲೇನಾಗಬೇಕು? ಇಂಟೂನೇ ಆಗಬೇಕು. ಇಂಟು ಇದ್ದು ಕೂಡ ಏನಾಗಬೇಕು? ಇಲ್ಲಿ ಸಿ ಇದ್ದಿದ್ದು ಸರಿಯಾದ ಉತ್ತರ. 4th ಒನ್ ನೋಡಿ, ಇಲ್ಲಿ 4th ಒನ್ ಈ ಸೈಡ್ನಲ್ಲಿ ಬ್ಲ್ಯಾಕ್ ಶೇಡಿಂಗ್ ಇದೆ, ಆಮೇಲೆ ಇಲ್ಲಿ ಈ ಸೈಡ್ ಬಂತು, ಆಮೇಲೆ ಕೆಳಗಡೆ ಬಂತು, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಇಲ್ಲಿ ಈ ಸೈಡ್ ಬಂದಿದ್ದಪ್ಪ ಅಂತಂದರೆ ಈ ಸೈಡ್ ಶೇಡಿಂಗ್ ಇರಬೇಕು, ಬ್ಲ್ಯಾಕ್ ಶೇಡಿಂಗ್. ಇಲ್ಲಿ ಮೂರು ಚಿತ್ರಕ್ಕೆ ಬ್ಲ್ಯಾಕ್ ಶೇಡಿಂಗ್ ಇದೆ, ಹೌದಾ? ಅದರಲ್ಲಿ ಸಿ ಇದ್ದಿದ್ದು ಸರಿಯಾದ ಉತ್ತರ. 5th ಒನ್ ನೋಡಿ, ಕ್ವಶನ್ ಮಾರ್ಕ್ ಕೊಡ್ತಾನೆ. ಇಲ್ಲಿ ಏನು ಬರ್ತದೆ ಅಂತ ಕೇಳ್ತಾರೆ. ಇಲ್ಲಿ 5th ಏನು ಬರ್ತದೆ? ಇಲ್ಲಿ ಡಿ ಇದ್ದಿದ್ದು ಸರಿಯಾದ ಉತ್ತರ, ಹೌದಾ? ನೆಕ್ಸ್ಟ್ 6th ಕ್ವಶನ್, ಟ್ರ್ಯಾಂಗಲ್ ಒಳಗಡೆ ಸ್ಕ್ವೇರ್ ಒಳಗಡೆ ಟ್ರ್ಯಾಂಗಲ್, ಹೆಕ್ಸಗಾನ್ ಒಳಗಡೆ ಎಲ್, ಹೌದಾ? ಇಲ್ಲೇನು ಬರಬೇಕು? ಇಲ್ಲಿ ಒಂದೊಂದು ಬಾಹು ಇದ್ದಿದ್ದು ತ್ರಿಕೋನದಲ್ಲಿ 3 ಬಾಹುಗಳು, ಇಲ್ಲಿ 4 ಬಾಹುಗಳು,
ಇಲ್ಲಿ 5 ಬಾಹುಗಳು, ಇಲ್ಲಿ 6 ಬಾಹುಗಳು ಇರಬೇಕು. 6 ಬಾಹುಗಳು ಇರಬೇಕಂದ್ರೆ 6 ಬಾಹುಗಳು ಇದ್ದಿದ್ದು ಅಂತ 6 ಬಾಹುಗಳು ಅದರಲ್ಲಿ ಏನಾಗಬೇಕಪ್ಪ ಅಂತಂದರೆ ಒಂದು ಇಲ್ಲಿ ಎಲ್ಲಾಗಿದೆ, ಎಲ್ಲಿದ್ದಿದ್ದು ಏನಾಗಬೇಕಪ್ಪ ಅಂತಂದರೆ ಇಲ್ಲಿ ಒಳಗಿನ ಚಿತ್ರದಲ್ಲಿ ಒಂದೊಂದು ಬಾಹು ಕಡಿಮೆ ಆಗಿದೆ, ಹೊರಗಿನ ಚಿತ್ರದಲ್ಲಿ ಒಂದೊಂದು ಬಾಹು ಹೆಚ್ಚಿಗೆ ಆಗಿದೆ. ಒಳಗಿನ ಚಿತ್ರದಲ್ಲಿ ನೋಡಿದರೆ ಸ್ಕ್ವೇರ್ ಆಫ್ 4 ಬಾಹು, 3 ಬಾಹು, 2 ಬಾಹು, ಇಲ್ಲಿ ಒಂದೇ ಬಾಹು. ಓಕೆ, ಡಿ ಇದ್ದಿದ್ದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 7th ಒನ್ ಡೈರೆಕ್ಷನ್ ಕೊಟ್ಟಿರ್ತಾರೆ, ಎರೋ ಮಾರ್ಕನ್ನು ಕೊಟ್ಟಿದ್ದಾರೆ. ಎರೋ ಮಾರ್ಕು ಇಲ್ಲಿ 1 ಎರೋ ಮಾರ್ಕ್, 2, 3, ಇಲ್ಲಿ 4 ಎರೋ ಮಾರ್ಕ್ ಇದ್ದಿದ್ದು. 4 ಎರೋ ಮಾರ್ಕ್ನಲ್ಲಿ 1, 7 ಸಿ ಇದ್ದಿದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 8th ಒನ್ ನೋಡಿ, ಈ ರೀತಿ ಚಿತ್ರವನ್ನು ಕೊಟ್ಟಿದ್ದಾರೆ. ಚಿತ್ರವನ್ನು ನೀವು ಬಿಡಿಸ್ಬೇಕು ಬುಕ್ಕಿನಲ್ಲಿ, ಆವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಇಲ್ಲಿ. ಸೊ ಡಿ ಇದ್ದಿದ್ದು ಸರಿಯಾದ ಉತ್ತರ. 9th ಒನ್ ಈ ರೀತಿ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಸಿ, ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ 10th ಒನ್ ಸಿಂಬಾಲಿಕಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಸಿಂಬಾಲಿಕಲಿ ಚಿತ್ರ ಇದು. ಇದರಲ್ಲಿ ಉತ್ತರ ಯಾವುದಾಗ್ತದಪ್ಪ ಅಂತಂದರೆ ಡಿ ಇದ್ದಿದ್ದು ಉತ್ತರ ಸರಿಯಾಗಿರ್ತದೆ. ನೆಕ್ಸ್ಟ್ 11th ಒನ್ 1 2 3 4 1 2 ಎರೋ ಮಾರ್ಕ್ ಮೇಲೆ ನೋಡಬೇಕು. ಇದನ್ನು ಎರೋ ಮಾರ್ಕ್ ನಾವು ನೋಡೋದಾದರೆ ಎ ಇದ್ದಿದ್ದು ಸರಿಯಾದ ಉತ್ತರ. 12 ಕೂಡ ಎರೋ ಮಾರ್ಕ್ ಬೇಸ್ ಕ್ವಶನ್ಸ್ ಇದೆ. ಇದು ಇಲ್ಲಿ ಬಿ ಇದ್ದಿದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 13 ಒನ್ ಟ್ರಯಾಂಗಲ್ ಬೇಸ್ ಕ್ವಶನ್ ಇದೆ. ಇದು ಇಲ್ಲಿ ಟ್ರಯಾಂಗಲ್ ಬೇಸ್ ನೋಡಿ, ಎ ಬಿ ಸಿ, ಡಿ ಇ ಎಫ್, ಜಿ ಎಚ್ ಐ, ಜೆ ಕೆ ಎಲ್ ಅಂತ ನೆಕ್ಸ್ಟ್ ಯಾವ್ದು ಟ್ರಯಾಂಗಲ್ ಬರ್ತದೆ ಅಂತ ಕೇಳ್ತಾರೆ. ಇಲ್ಲಿ ಟ್ರಯಾಂಗಲ್ ನಾವು ನೋಡೋದಾದರೆ ಇದನ್ನು ಅನಾಲಿಸಿಸ್ ಮಾಡಿದ್ರಪ್ಪ ಅಂತಂದರೆ ಬಿ ಇದ್ದಿದ್ದು ಸರಿಯಾದ ಉತ್ತರ. 14th ಒನ್ ಸರ್ಕಲ್ಸು 3 4 ಇಲ್ಲಿ 4 ಇದೆ ಇಲ್ಲಿ. ಸೊ ಇಲ್ಲಿ 14th ಒನ್ ಈಸ್ ಡಿ ಸರಿಯಾದ ಉತ್ತರ. ಆ್ಯಂಡ್ ದೆನ್ ಲಾಸ್ಟ್ ಒನ್ 15th ಒನ್, ಓಕೆ, ದೇಟ್ ಈಸ್ ಬಿ ಇದ್ದಿದ್ದು ಸರಿಯಾದ ಉತ್ತರ. ಇದಿಷ್ಟು ನಾನು 15 ಕ್ವಶನ್ಗಳನ್ನು ಇಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಫಿಗರ್ ಸಿರೀಸ್ ಯಾವ ರೀತಿ ಕ್ವಶನ್ಗಳು ಎಕ್ಸಾಮಿನೇಷನ್ನಲ್ಲಿ ಬರ್ತಾವಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತದೆ ಅಂತ ತಿಳ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ದೆ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ ನಾಳೆ ಭೇಟಿ ಆಗ್ತೀನಿ. ಧನ್ಯವಾದಗಳು.